ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ಹೊಸದಾಗಿ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನಾನು ಜವೆ ಗೋಧಿ ಚಪಾತಿಯನ್ನು ಮಾಡ್ತಾಯಿದ್ದೀನಿ. ಏನು ಡಿಫ್ರೆನ್ಸ್ ಇದೆ ಬನ್ಸಿ ಗೋಧಿಗೂ ಜವೆ ಗೋಧಿಗೂ, ಯಾವ ರೀತಿಯ ಒಂದು ವ್ಯತ್ಯಾಸ ಇದೆ ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಏನಕ್ಕೆ ಜವೆ ಗೋಧಿಯನ್ನು ನಾವು ಬಳಸಬೇಕು ಅನ್ನೋದನ್ನು, ಜವೆ ಗೋಧಿಯನ್ನು ನಾನು ಪರಿಚಯನ ಮಾಡಿಕೊಡ್ತೀನಿ, ತಿಳ್ಕೊಳ್ಳೋಣ ಇವತ್ತು ಅದರ ಬಗ್ಗೆ. ನೋಡಿ, ನಾನು ಜವೆ ಗೋಧಿಯನ್ನು ತೊಗೊಂಡು ಬಂದಿದ್ದೆ, ಅದನ್ನು ಒಣಗೋದಕ್ಕೆ ಹಾಕಿದ್ದೀನಿ. ನೋಡಿ ಎಷ್ಟು ಉದ್ದ ಇರುತ್ತೆ ಅಂತ. ಬನ್ಸಿ ಗೋಧಿಗೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ. ಬನ್ಸಿ ಗೋಧಿ ಅಂತ ಅಂದರೆ ತುಂಬ ಚಿಕ್ಕದಾಗಿರುತ್ತೆ, ಇದು ನೋಡಿ ಎಷ್ಟು ಉದ್ದ ಇರುತ್ತೆ ಅಂತ ಹೇಳಿ. ಇವಾಗ ಇದನ್ನು ನಾನು ಒಂದು ಬಕೆಟ್ಗೆ ಹಾಕ್ಕೊಂಡಿದ್ದೀನಿ, ಬೀಸ್ಕೊಂಡು ಬರೋಣ ಅಂತ ಹೇಳಿ ಬೀಸ್ಕೊಂಡು ಬರೋದಕ್ಕೆ ಹೋಗ್ತಾಯಿದ್ದೀನಿ. ನೋಡಿ, ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ. ಬಹಳ ಒಳ್ಳೆಯದು, ಒಳ್ಳೆ ವಿಟಮಿನ್ಸ್ ಎಲ್ಲ ಇರುತ್ತೆ. ಬನ್ನಿ ಇದನ್ನು ಬೀಸ್ಕೊಂಡು ಬಂದಮೇಲೆ ಇದರ ಉಪಯೋಗಗಳು ಏನು ಅಂತ ಹೇಳ್ತೀನಿ. ನೋಡಿ, ಇವಾಗ ಬೀಸ್ಕೊಂಡು ಬಂದೆ ನಾನು. ಹಸಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ. ಬೇಕಾದರೆ ಎರಡನ್ನು ಸೇರಿಸಿ ಮಿಕ್ಸ್ ಮಾಡಿ ಕೂಡ ಬೀಸ್ಕೊಳ್ಬೋದು. ಇದನ್ನು ಇವಾಗ ನಾನು ಜರಡಿ ಹಾಕ್ಕೊಳ್ತಾ ಇದ್ದೀನಿ. ಜರಡಿ ಹಾಕೋದು ಬಹಳನೇ ಮುಖ್ಯ. ಯಾವುದೇ ಹಸಿಟ್ಟಾಗಲಿ ಜರಡಿ ಹಾಕ್ಕೊಳ್ದೇ ಉಪಯೋಗಿಸ್ಬಾರ್ದು. ಮಿಷನಿಂದ ಇವಾಗ ತಾನೇ ತೊಗೊಂಡು ಬಂದಿದ್ರು ಕೂಡ ಜರಡಿನ ಹಾಕ್ಕೊಳ್ಳೇಬೇಕು. ಇವಾಗ ಜರಡಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಕಲಿಸ್ಕೊಳ್ಳೋಣ. ಈಗ ನಾನು ಇದ್ರ ಉಪಯೋಗಗಳನ್ನ ಹೇಳ್ತೀನಿ. ಏನಕ್ಕೆ ನಾವು ಜವೆ ಗೋಧಿಯನ್ನು ತಿನ್ನಬೇಕಂದ್ರೆ ಅದರಲ್ಲಿ ಗ್ಲುಟನ್ ಅನ್ನುವ ಒಂದು ಅಂಶ ಇರುತ್ತೆ ಗೋಧಿಯಲ್ಲಿ. ಆ ಗ್ಲುಟನ್ ಅನ್ನೋದು ಈ ಒಂದು ಜವೆ ಗೋಧಿಯಲ್ಲಿ ಇರೋದಿಲ್ಲ. ಫೈಬರು ತುಂಬಾ ಇರುತ್ತೆ. ಡಯಾಬಿಟಿಕ್ ಇರ್ಬೋದು, ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳಿರ್ಬೋದು, ಅವರು ಈ ಗೋಧಿಯನ್ನು ತಿನ್ಬೋದು. ಯಾವುದೇ ರೀತಿಯ ಸೈಡ್ ಎಫೆಕ್ಟು ಈ ಒಂದು ಜವೆ ಗೋಧಿಯಿಂದ ಬರೋದಿಲ್ಲ. ತುಂಬ ಫೈಬರ್ ಇರೋದ್ರಿಂದ ಹಾರ್ಟ್ಗೆ ಮತ್ತು ಡಯಾಬಿಟಿಕ್ಗೆ ಪ್ರತಿಯೊಂದಕ್ಕೂ ಕೂಡ ತುಂಬಾ ಒಳ್ಳೆಯದು. ಈ ಒಂದು ಗೋಧಿಯನ್ನು ಬಳಸಿ. ಕೆಲವರಿಗೆ ಗೋಧಿ ತಿನ್ನಬಾರ್ದು ಅಂತ ಹೇಳಿರ್ತಾರೆ ಡಾಕ್ಟ್ರು, ಯಾಕಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುತ್ತೆ ಹಾಗೂ ಜಾಯಿಂಟ್ ಪೇಯ್ನ್ಗಳೆಲ್ಲ ಬರ್ತಾ ಇರುತ್ತೆ ಅಂತ ಹೇಳಿ ಅವ್ರಿಗೆ ಗೋಧಿಯನ್ನು ತಿನ್ನಬೇಡಿ ಅಂತ ಹೇಳಿರ್ತಾರೆ. ಆದರೆ ಈ ಒಂದು ಜವೆ ಗೋಧಿಯನ್ನು ಮಾತ್ರ ಯಾರು ಬೇಕಾದರೂ ತಿನ್ಬೋದು. ಇದರಲ್ಲಿ ಗ್ಲುಟನ್ ಅನ್ನುವ ಒಂದು ಅಂಶ ಇರೋಲ್ಲ. ಈಗ ಅದನ್ನು ಹೇಗೆ ಕಂಡುಹಿಡಿತೀರಾ ಅಂತ ಅಂದರೆ, ಗೋಧಿಯನ್ನು ಕಲಿಸಿದಾಗ ಒಂದು ನಾರು ಥರ ಬರುತ್ತೆ ನೋಡಿ, ಅದು ಜವೆ ಗೋಧಿಯಲ್ಲಿ ಬರಲ್ಲ. ನೀವು ಯಾವ ರೀತಿ ಜೋಳದ ಹಿಟ್ಟನ್ನು ಕಲಿಸ್ಕೊಳ್ತೀರಾ ಅದೇ ರೀತಿ ಇರುತ್ತೆ ಈ ಜವೆ ಗೋಧಿಯ ಹಿಟ್ಟು. ಇದರಿಂದ ಮಾಡಿದಂತಹ ಚಪಾತಿಯನ್ನು ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಯಾವುದೇ ಕಾರಣಕ್ಕೂ ಬರಲ್ಲ. ಇದರಲ್ಲಿ ಫೈಬರ್ ಇರೋದ್ರಿಂದ ತುಂಬಾ ಒಳ್ಳೆಯದು. ಶುಗರ್ ಕೂಡ ಇದರಲ್ಲಿ ಹೆಚ್ಚಿಗೆ ಇರಲ್ಲ, ಕಾರ್ಬೋಹೈಡ್ರೇಟು ಜಾಸ್ತಿ ಇರಲ್ಲ. ಅದಕ್ಕೋಸ್ಕರ ಈ ಒಂದು ಗೋಧಿಯನ್ನು ಬಳಸೋದು ಬಹಳ ಒಳ್ಳೆಯದು. ಮಕ್ಕಳಿಗೆ ವಾರಕ್ಕೆ 1-2 ಸಲ ಚಪಾತಿ ಮಾಡ್ತೀವಿ ಅಲ್ವಾ ನಾವು, ಅದರಿಂದ ಇದನ್ನೇ ತಗೊಂಡು ಬಂದು ಬಳಸೋದು ಆರೋಗ್ಯದ ದೃಷ್ಟಿಯಿಂದ ಬಹಳ ಒಳ್ಳೆಯದಿರೋದ್ರಿಂದ ನಾವು ಇದನ್ನು ತಂದು ಬಳಸ್ಬೋದು. ನೋಡಿ, ಆ ಗೋಧಿಯಲ್ಲಿ ಏನಾಗುತ್ತೆ ಅಂತ ಅಂದರೆ ನಾರು ಬರುತ್ತೆ ಕಲಿಸಿದಾಗ, ಆದರೆ ಇದರಲ್ಲಿ ಬರಲ್ಲ. ಜೋಳದ ಹಿಟ್ಟು ಕಲಿಸಿದಾಗ ನಾವು ಹೇಗಿರುತ್ತೆ ಹಾಗೇ ಇರುತ್ತೆ. ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಷ್ಟೇ. ಅದು 50 ರೂಪಾಯಿ ಇದ್ದರೆ ಇದು 160 ರೂಪಾಯಿ. 1 kgಗೆ 160 ರೂಪಾಯಿ ಇದೆ ಜವೆ ಗೋಧಿಯ ಬೆಲೆ. ಆದರೆ ಬೆಲೆ ಏನಪ್ಪ ಇಷ್ಟೊಂದು ಅಂತ ಅನ್ಬೋದು. ನಮ್ಮ ಆರೋಗ್ಯದ ಮುಂದೆ ಬೆಲೆ ಯಾವ ಲೆಕ್ಕ ಅಲ್ವಾ. ಈಗ 50 ರೂಪಾಯಿ ಕೊಟ್ಟು ತಗೊಂಡು ಬಂದು ಗ್ಲುಟನ್ ಇರೋವಂಥ ಚಪಾತಿಯನ್ನು ತಿನ್ನೋದಕ್ಕಿಂತ ಗ್ಲುಟನ್ ಫ್ರೀ ಇರುವಂತಹ ಆರೋಗ್ಯಕರವಾದ ಈ ಜವೆ ಗೋಧಿಯ ಚಪಾತಿಯನ್ನು ತಿಂದು ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಬಹುದಲ್ವಾ. ಅದಕ್ಕೋಸ್ಕರವಾಗಿ ಇದನ್ನು ಎಲ್ಲರೂ ಕೂಡ ಟ್ರೈ ಮಾಡಿ. ಮಕ್ಕಳುಗಳಿಗೆಲ್ಲ ಈ ರೀತಿ ಚಪಾತಿಯನ್ನು ಮಾಡಿಕೊಡಿ. ಎಲ್ಲ ರೀತಿಯ ರೊಟ್ಟಿಗಳು ಅದೆಲ್ಲ ಮಾಡ್ತಾ ಇರ್ತೀವಲ್ವ, ಅದ್ರ ಜೊತೆಗೆ ಇದನ್ನು ವಾರದಲ್ಲಿ 2 ಸಲ 3 ಸಲ ಚಪಾತಿಯನ್ನು ಮಾಡಿಕೊಡಿ. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಅಷ್ಟೇ ಡಿಫ್ರೆಂಟ್ ಇರುತ್ತೆ ಟೇಸ್ಟು. ಅದಕ್ಕೂ ಆ ಚಪಾತಿಗೂ ಈ ಚಪಾತಿಗೂ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ. ಆದರೆ ಆರೋಗ್ಯ ಮಾತ್ರ
ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಜವೆ ಗೋಧಿಯನ್ನು ಬಳಸೋದನ್ನು ಅಭ್ಯಾಸದಲ್ಲಿ ಇಟ್ಕೊಳ್ಳಿ. ನಾನು ಇವಾಗ ಅರ್ಕೊಳ್ತಾ ಇದ್ದೀನಿ ನೋಡಿ. ಅರಿಯೋದಕ್ಕೂ ಅಷ್ಟೇ ಕಷ್ಟ ಆಗೋದಿಲ್ಲ. ಚಪಾತಿನ ತುಂಬ ಮೃದುವಾಗಿರುತ್ತೆ, ತುಂಬ ಸ್ಮೂತಾಗಿರುತ್ತೆ. ಇದಕ್ಕೆ ನೀವು ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು, ತುಪ್ಪ ಬೇಕಾದರೂ ಹಾಕ್ಬೋದು, ಯಾವ್ದು ಬೇಕಾದರೂ ಹಾಕ್ಬೋದು. ಬರೀ ತುಂಬ ಫೈಬರಿಂದನೇ ಕೂಡಿರುವಂತಹ ಈ ಜವೆ ಗೋಧಿಯ ಉಪಯೋಗಗಳು ಬಹಳ ಇದೆ. ಆದ್ದರಿಂದ ಈ ಒಂದು ಗೋಧಿಯನ್ನು ತಂದು ಬಳಸೋದು ಒಳ್ಳೆಯದು. ನಾನು ನಿಮಗೆಲ್ಲ ಈ ಒಂದು ವಿಚಾರವನ್ನು ತಿಳಿಸ್ಬೇಕಾಗಿತ್ತು. ಆದ್ದರಿಂದ ನಾನಿವತ್ತು ಜವೆ ಗೋಧಿಯ ಒಂದು ಚಪಾತಿಯನ್ನು ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರೂ ಕೂಡ ಈ ಒಂದು ಆರೋಗ್ಯದ ಡಯಟ್ ಮಾಡ್ತಾಯಿದ್ರೆ, ಯಾರಾದರೂ ಡಯಟ್ ಪ್ಲ್ಯಾನಿಂಗಲ್ಲೂ ಕೂಡ ಈ ಚಪಾತಿಯನ್ನು ತಿನ್ಬೋದು. ಬೇರೆ ಚಪಾತಿಯನ್ನು ತಿನ್ನೋದಕ್ಕಿಂತ ಜವೆ ಗೋಧಿಯಲ್ಲಿ ಮಾಡಿದಂತಹ ಚಪಾತಿ ಬಹಳ ಒಳ್ಳೆಯದು. ಡಯಟ್ ಮಾಡುವಂಥ ಎಲ್ಲರಿಗೂ ಕೂಡ ಆರಾಮಾಗಿ ಆಟೋಮೆಟಿಕಲಿ ಈ ಒಂದು ಚಪಾತಿಯಲ್ಲಿ ಸಣ್ಣಗಾಗ್ಬೋದು. ಆದರೆ ಬೇರೆ ಒಂದು ಬನ್ಸಿ ಗೋಧಿಯಲ್ಲಿ ಆ ರೀತಿ ಆಗಲ್ಲ. ಅದರಲ್ಲಿ ಕಾರ್ಬೋಹೈಡ್ರೇಟು ತುಂಬಾ ಇರುತ್ತೆ, ತುಂಬ ಸ್ವೀಟ್ನೆಸ್ ಇರುತ್ತೆ. ನೋಡಿ, ಚಪಾತಿ ರೆಡಿ ಆಯಿತು. ನಾನಿವಾಗ ಚಪಾತಿಗೆ ತುಪ್ಪನ ಹಾಕ್ತಾಯಿದ್ದೀನಿ. ನಾನು ಹೇಳ್ತಾ ಇರ್ತೀನಲ್ವ, ಸ್ಕೂಲಿಗೆ ಕಾಲೇಜಿಗೆ ಕಳಿಸ್ಬೇಕಾದ್ರೆ, ಹೊರಗಡೆಗೆ ಬಾಕ್ಸ್ ಹಾಕಬೇಕಾದ್ರೆ ಎಣ್ಣೆನ ಹಾಕಿ ಚಪಾತಿ ಮಾಡ್ತೀನಿ. ಮನೆಯಲ್ಲೇ ತಿನ್ನೋದಕ್ಕೆ ಕೊಡೋದಕ್ಕೆ ತುಪ್ಪವನ್ನು ಹಾಕಿ ಕೊಡ್ತೀನಿ, ಎಣ್ಣೆನ ಹಾಕೋದಿಲ್ಲ. ಈ ಥರ ತುಪ್ಪನ ಸ್ಪ್ರೆಡ್ ಮಾಡಿ ಕೊಡೋದ್ರಿಂದ ಬಹಳ ಆರೋಗ್ಯಕರವಾಗಿರುವಂತಹ ಚಪಾತಿ ರೆಡಿ ಆಯಿತು. ಈಗ ಇದಕ್ಕೆ ನಾನು ಬೆಂಡೆಕಾಯಿ ಪಲ್ಯ ಕೂಡ ಮಾಡಿದ್ದೀನಿ. ನೋಡಿ, ಜವೆ ಗೋಧಿಯ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿಸಿದ್ದೀನಿ. ಏನಕ್ಕೆ, ಯಾತಕ್ಕಾಗಿ ನಾವು ಜವೆ ಗೋಧಿಯನ್ನು ತಿನ್ನಬೇಕು ಅಂತ ಹೇಳಿ ನಾನು ಬೆಂಡೆಕಾಯಿ ಪಲ್ಯ ಕೂಡ ಮಾಡಿದ್ದೆ. ಇದು ಚಪಾತಿ ಜೊತೆಗೆ ತುಂಬಾ ಟೇಸ್ಟಾಗಿರುತ್ತೆ. ಆರೋಗ್ಯ ಮಾಹಿತಿಯನ್ನು ಒಳಗೊಂಡಂತಹ ಈ ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ನೋಡಿ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಅದೇ ತುಂಬಾ ಚೆನ್ನಾಗಿರುತ್ತೆ. ಬೇರೆ ಒಂದು ಗೋಧಿಯಲ್ಲಿ ಮಾಡ್ತೀವಲ್ಲ ಆ ಥರ ಟೇಸ್ಟ್ ಇರಲ್ಲ. ಇದು ಬೇರೆ ಥರನೇ ಟೇಸ್ಟ್ ಇದೆ, ಚೆನ್ನಾಗಿರುತ್ತೆ. ಯಾವುದೇ ಕಾರಣಕ್ಕೂ ಗ್ಯಾಸ್ಟ್ರಿಕ್ ಎಲ್ಲ ಬರಲ್ಲ ಇದರಿಂದ. ಅದರಿಂದ ಈ ಒಂದು ಗೋಧಿಯನ್ನು ತಗೊಂಡು ಬಂದು ಬಳಸಿ ಎಲ್ಲರೂ. ಇಷ್ಟೊತ್ತರೆಗೂ ಈ ವಿಡಿಯೋ ನೋಡೋದಕ್ಕೆ ತಮ್ಮೆಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು.